ಗುರು MS ಧೋನಿ ಅವರಿಗೆ ಅವಮಾನ ಮಾಡಿದ್ರು. ಮ್ಯಾಚ್ ಮುಗ್ದಾದ್ಮೇಲೆ ಕರೆಕ್ಟ್ ಟೈಮ್ಗೆ ಹ್ಯಾಂಡ್ ಶೇಕ್ ಮಾಡಕ್ ಬರ್ಲಿಲ್ಲ ಅಂತ ಹೇಳ್ತಾ ಇದಾರೆ. ಎಲ್ಲರೂ ಕರೆಕ್ಟ್ ಆಗಿ ನೋಡೋದಾದ್ರೆ CSK ಬ್ಯಾಟ್ಸ್ಮನ್ ಆ ಟೈಮಲ್ಲಿ ಸ್ಟ್ರೈಕ್ ಅಲ್ಲಿ ಇದ್ದಿದ್ದು ಜಡೇಜಾ ಮತ್ತೆ ಶಾರ್ದೂಲ್ ಠಾಕೂರ್. ಅವ್ರು ರಿಟರ್ನ್ ಆಗೋಕ್ ಮುಂಚೆನೆ ಧೋನಿ ಅವ್ರು ಹೊರಟೋಗಿದ್ರು. ಹಂಗಂದ್ರೆ CSK ಬ್ಯಾಟ್ಸ್ಮನ್ ಗಳು ಕೂಡ ನಮ್ ಜೊತೆ ಸೇರ್ಕೊಂಡು ಸೆಲೆಬ್ರೇಟ್ ಮಾಡ್ತಾ ಇದ್ರಾ? ಅಂಡ್ ಲೆಜೆಂಡರಿ ಪ್ಲೇಯರ್ MS ಧೋನಿ ಅವರಿಗೆ RCB ಟೀಮ್ RCB ಫ್ಯಾನ್ಸ್ ಅವಮಾನ ಮಾಡಿದ್ರು ಅಂತ ಹೇಳ್ತಾ ಇದೀರಲ್ಲ, ಆ ತರ ಹೇಳಕ್ಕೆ ನಿಮ್ಗೆ ಹೇಗಾದ್ರೂ ಮನ್ಸು ಬರುತ್ತೋ ಗೊತ್ತಿಲ್ಲ. ವಿರಾಟ್ ಕೊಹ್ಲಿ ಅವರು MS ಧೋನಿ ಅವ್ರನ್ನ ಹುಡ್ಕೊಂಡು ಅವ್ರ ಡಗೋಟ್ವರ್ಗೂ ಹೋಗ್ತಾರೆ. ಇನ್ ನಮ್ ಕ್ಯಾಪ್ಟನ್ ಯಾರಪ್ಪ, ಫಾಫ್ ಡು ಪ್ಲೆಸಿಸ್, ಅವರು CSKಗೆನೆ ಆಡ್ದವ್ರು. ಇವಾಗ್ಲೂ ನನ್ನ ಎಮೋಷನ್ಸ್ CSK ಟೀಮ್ ಜೊತೆ ಇರುತ್ತೆ ಅಂತ ಯಾವಾಗ್ಲೂ ಹೇಳ್ತಾರೆ. ಪ್ರೆಸೆಂಟೇಷನ್ ಸೆರೆಮನಿ ಕ್ಯಾಪ್ಟನ್ಸಿ ಟಾಕ್ ಅಲ್ಲೂ ಕೂಡ ಧೋನಿ ಅವ್ರ ಬಗ್ಗೆ ಮಾತಾಡಿ ಅವ್ರು ಫೈನಲ್ ಓವರ್ ಅಲ್ಲಿ ಇದ್ರು, ಆ ಭಯ ನಮ್ಗೆ ಇದ್ದೇ ಇತ್ತು ಅಂತ ಹೇಳ್ತಾರೆ. ಇನ್ ನಮ್ ಟೀಮ್ ಅಲ್ಲಿ ಸೀನಿಯರ್ ಯಾರಪ್ಪ, DK. ಅವರು ಖುದ್ದು ತಮಿಳ್ನಾಡವರು. ರೀಸೆಂಟ್ಲಿ DK ಅವ್ರ ಸ್ಟೋರಿ ಹಾಕಿದ್ದಾಗ ಋತುರಾಜ್ ಗಾಯಕ್ವಾಡ್ ಅವರು ನೆಕ್ಸ್ಟ್ ಟೀಮ್ CSK ಬರ್ತೀರಾ ಅಂತಂದ್ರೆ ನನ್ನ ರೋಲ್ ಏನ್ ಕ್ಯಾಪ್ಟನ್ ಅಂತ ಅವ್ರಿಗೆ ರಿಪ್ಲೈ ಕೊಟ್ಟಿದ್ರು. ಇನ್ನು RCB ಟೀಮ್ ಅಲ್ಲಿ ಇರುವಂತ ಯಂಗ್ಸ್ಟರ್ ಗಳು ಮತ್ತೆ ಬೇರೆ ಪ್ಲೇಯರ್ ಗಳು ಮ್ಯಾಚ್ ಮುಗಿದ ತಕ್ಷಣ ಧೋನಿ ಅವ್ರ ಹತ್ರ ಹೋಗಿ ಫೋಟೋ